ಧರ್ಮಸ್ಥಳದ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿರುವ ಬೆನ್ನಲ್ಲೇ ಈ ಪ್ರಕರಣ ರಾಜಕೀಯ ತಿರುವನ್ನು ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. 13ನೇ ಪಾಯಿಂಟ್ನಲ್ಲೂ ಕೂಡ ಎಲಬುಗೂಡು ಸಿಕ್ಕಿಲ್ಲ. 13ನೇ ಸ್ಪಾಟ್ನಲ್ಲಿ ಅಸ್ಥಿ ಪಂಜರ ಸಿಗದೇ ಇರೋದಕ್ಕೆ ಹಿನ್ನೆಲೆಯಲ್ಲಿ ಶೋಧ ಸ್ಥಗಿತವಾಗುತ್ತಾ ಅಂಥೇಳಿ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಹಿಂಟ್ ಕೊಟ್ಟಿದ್ದಾರೆ. 13ನೇ ಸ್ಥಳ ಶೋಧದಲ್ಲಿ ಒಂದು ಕಡೆ ಮಾತ್ರ ಮೂಳೆ ಸಿಕ್ಕಿದೆ, ಅದು ಕೂಡ ಮಹಿಳೆಯದ್ದಲ್ಲ, ಪುರುಷನ ಮೂಳೆ ಅನ್ನೋದು ಗೊತ್ತಾಗ್ತಾ ಇದೆ. 13ನೇ ಸ್ಪಾಟ್ನಲ್ಲೂ ಏನೂ ಸಿಗಲಿಲ್ಲ ಅಂದರೆ ಶೋಧವನ್ನು ನಿಲ್ಲಿಸಬೇಕಾಗಬಹುದು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ಈಗ ಕುತೂಹಲವನ್ನು ಕೆರಳಿಸ್ತಾ ಇದೆ. ರಾಜ್ಯ ಸರ್ಕಾರ ಈ ಸೆನ್ಸಿಟಿವ್ ಪ್ರಕರಣದಲ್ಲಿ ಹೇಗೆ ನಡೆದುಕೊಳ್ತಾ ಇದೆ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ. ಯಾವುದೇ ಕಾರಣಕ್ಕೂ ತನಿಖೆಯ ನಾವು ಮಧ್ಯಪ್ರವೇಶವನ್ನು ಮಾಡಲ್ಲ ಅಂಥೇಳಿ ನಿನ್ನೆ ಅಧಿವೇಶನದಲ್ಲಿಯೇ ಗೃಹ ಸಚಿವರು ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಇದರ ನಡುವೆ ನಿನ್ನೆ ಅಧಿವೇಶನದಲ್ಲಿ ಬಿಜೆಪಿ ವಿಚಾರ ಪ್ರಸ್ತಾಪಿಸಿದೆ, ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನಡೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಭಾರಿ ಒತ್ತಡದ ನಡುವೆನೇ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಎಸ್ಐಟಿ ಕೊಟ್ಟಿದೆ. ಈಗ ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಬಿಸಿ ತುಪ್ಪವಾಗ್ತಾ ಇದೆ. ನುಂಗೋದಕ್ಕೂ ಆಗ್ತಾ ಇಲ್ಲ, ಆ ಕಡೆ ಉಗುಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ, ಅಸ್ಥಿ ಪಂಜರ ಸಿಗದೇ ಹೋದರೆ ಸರ್ಕಾರದ ಮುಂದಿನ ನಡೆ ಈ ವಿಚಾರದಲ್ಲಿ ಏನಾಗಿರಬಹುದು ಅಂತ. ನಿನ್ನೆ ರಾತ್ರಿ ನಡೆದಂಥ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಕೂಡ ಧರ್ಮಸ್ಥಳದ ವಿಚಾರವನ್ನು ಕೆಲವು ಶಾಸಕರುಗಳು ಪ್ರಸ್ತಾಪ ಮಾಡಿದ್ರು. ಯಾಕಂದ್ರೆ ಈ ರೀತಿ SIT ತನಿಖೆ ಇವೆಲ್ಲ ನಡೀತಾ ಇರುವಂಥದ್ದು, ಪರವಿರುದ್ಧ ವಾದ, ಸಹಜವಾಗಿ ಸರ್ಕಾರದ ನಡೆ ಬಗ್ಗೆ ಒಂದಷ್ಟು ಚರ್ಚೆಗಳಿದೆ ಅನ್ನುವಂಥದ್ದು. ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅನ್ನುವಂಥದ್ದು. ಅಂದರೆ ನಾವು ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡಲ್ಲ, SIT ರಚನೆಯ ಬಗ್ಗೆ ಕೂಡ ಏನು ಜನರಲ್ಲೂ ಕೂಡ ಏನು ಬೇರೆ ಅಭಿಪ್ರಾಯಗಳು ವ್ಯಕ್ತವಾಗಿಲ್ಲ, ಓಕೆ ಏನು ಸರ್ವಸಮ್ಮತವಾಗಿ ಆಗುತ್ತೋ ಅದಾಗಲಿ ಅನ್ನೋ ಅಭಿಪ್ರಾಯದಲ್ಲಿ ಜನರು ಕೂಡ ಇದಂತೆ ಕಾಣಿಸ್ತಾ ಇದೆ. ಆದರೆ ನಾವು ಈಗ ಏನು 13 ಪಾಯಿಂಟನ್ನು ತೋರಿಸಿದ 13 ಪಾಯಿಂಟಲ್ಲೂ ಕೂಡ ಇದುವರೆಗೆ ಅಲ್ಲಿ ನಡೆದಿರುವಂತಹ ಪರಿಶೀಲನೆಯಲ್ಲಿ ತನಿಖೆಯಲ್ಲಿ ಬೇರೆ ಯಾವುದೇ ಅಂಶಗಳು ಕಂಡು ಬಂದಿಲ್ಲ. ಸಿಕ್ಕಿರುವಂತಹ ಒಂದು ಅಸ್ಥಿಪಂಜರ ಕೂಡ ಅದು ಪುರುಷರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಬಹುತೇಕ 13ನೇ ಪಾಯಿಂಟ್ನ ಪರಿಶೀಲನೆ ನಡೆದ ನಂತರದಲ್ಲಿ SIT ತನಿಖೆಯನ್ನು ಸ್ಥಗಿತಗೊಳಿಸುವಂತ ಬಗ್ಗೆ ನಾವು ಚಿಂತನೆ ನಡೆಸಿದೀವಿ ಅನ್ನುವಂಥ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಸಚಿವರು ಮತ್ತು ಶಾಸಕರುಗಳಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ದೂರು ಏನು ಬಂದಿತ್ತು, ಆ ದೂರಿಗೆ ಆಧಾರಿತವಾಗಿ ರಚನೆ ಆದ SIT ಮತ್ತು SIT ವ್ಯಾಪ್ತಿಯಲ್ಲಿ ನಡೀತಿರುವಂತಹ ತನಿಖೆ, ಇದನ್ನ ದಿನಕ್ಕೊಂದು ತಿರುವು ಪಡೆಯುವಂಥದ್ದು ಪರವಿರುದ್ಧ ಚರ್ಚೆಗಿಂತ ಏನಕ್ಕೆ SIT ರಚನೆಯ ಉದ್ದೇಶ ಇತ್ತು, ಆ ಉದ್ದೇಶ ಮುಗಿತಾ ಇದ್ದಂತೆ SIT ರಚನೆ ಬಹುತೇಕ ಅಂತಿಮವಾಗುವ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ ಎನ್ನುವಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಸರ್ಕಾರ ಮಧ್ಯಪ್ರವೇಶ ಮಾಡಿ ನೋಡೋಣ ಇವತ್ತು ಫೈನಲ್ ಡೇ ಆಗುತ್ತಾ ಅಂತ ಅಂದ್ಬಿಟ್ಟು